ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡೋಕೊಟ್ಟಿದ್ದು ಸೋಯಾ ಚಂಕ್ಸ್ ರೆಸಿಪಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡ್ತಾ ಇರೋದು ಹಾಗೆ ತಿಂತಾ ಇರೋದು. ಆ, ನೀವೇನಾದರೂ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದು ನಾನ್ ವೆಜ್ ತಿನ್ನಲ್ಲ ಅಂತಂದರೆ ಹಾಗೆ ಜಿಮ್ಗೆ ಹೋಗ್ತಿದ್ದೀರಿ ಅಂತಂದರೆ ನೀವು ಈ ರೆಸಿಪಿನ ಟ್ರೈ ಮಾಡೋದ್ರಲ್ಲಿ ಮೋಸನೇ ಇಲ್ಲ. ಯಾಕೆಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಪ್ರೋಟೀನ್ ಸಿಗುವಂತಹ ಒಂದು ಪ್ರಾಡಕ್ಟ್ ಸೋಯಾ ಚಂಕ್ಸ್. ಸೊ ಲೆಟ್ಸ್ ಟ್ರೈ ಇಟ್. ವೆಲ್ಕಮ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ತಾ ಹೋಗೋಣ. ನಾನು ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಮೆಣಸು, ಜೊತೆಗೆ ಚಕ್ಕೆ, ಏಲಕ್ಕಿ, ಲವಂಗ, ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಮೆಣಸುಕಾಳು ಹಾಕ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನೀವು ಹೆಚ್ಚಿರೋದು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೊಮೊಟೊ ಹಾಕ್ಕೊಳ್ಳಿ. ನಾನು ಇದಕ್ಕೆ ಖಾರದ ಪುಡಿ, ಅರಶಿನ ಪುಡಿ, ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ಗೆ. ಇದನ್ನು ಕೂಡ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಕಸ್ತೂರಿ ಮೆಂತ್ಯ ಹಾಕ್ತಿದ್ದೀನಿ. ಇದನ್ನು ಮುಂಚೆನೇ ಹಾಕಿದ್ರೆ ಸೀದೋಗುತ್ತೆ, ಹಾಗಾಗಿ ಸೆಂಟ್ರಲ್ಲಿ ಹಾಕ್ತಿದ್ದೀನಿ. ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕ್ಲೀನಾಗೆ ಮಾಗೋಗ್ಬಿಡಿ ಒಂದು ನಿಮಿಷ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ ಇದ್ದರೆ ಟೇಸ್ಟಿಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ, ಇದ್ದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಆದಮೇಲೆ ನಾನು ಸೋಯಾ ಚಂಕ್ಸ್ನ ಮುಂಚೆನೇ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನು ಕ್ಲೀನಾಗಿ ಹಿಂಡಿ ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡು ಅದಾದಮೇಲೆ ನಾವೇನು ಮಾಡಿದ್ದೀವಿ ಮಸಾಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೋಯಾ ಚಂಕ್ಸ್ ರೆಸಿಪಿ ಸವಿಯಲು ಸಿದ್ಧ. ಇದ್ರ ಜೊತೆಗೆ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅದನ್ನು ಮಾಡಿ ತೋರಿಸ್ತೀನಿ. ನಾನು 2 ಲೋಟ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಮಿನಿಮಮ್ ಒಂದು 6ರಿಂದ 7 ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಎಣ್ಣೆ, ಅದಾದಮೇಲೆ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಈ ಥರ ಬರುತ್ತೆ. ಅದನ್ನು ಕ್ಲೀನಾಗಿ ಈ ಥರ ಅದಾದಮೇಲೆ ಇದನ್ನು ಕ್ಲೀನಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ತಾ ಇದ್ರೂ ನಡೆಯುತ್ತೆ, ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಬೋದು. ನಾನು ಈ ಥರ ಮಾಡ್ತೀನಿ ಅಂತ ನೀವು ಕಟ್ ಮಾಡಲೇಬೇಕು ಅಂತೇನಿಲ್ಲ, ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡಿ. ಈ ಚಪಾತಿ ಉದ್ದು ಹರಸಾಹಸ ಅಂತೂ ಯಾರಿಗೂ ಬೇಡ. ಅದಕ್ಕೆ ಹೆಣ್ಮಕ್ಳಾಗಿ ಹುಟ್ಟಬೇಕು ಅಂತ ಹೇಳೋದು. ಗಂಡು ಮಕ್ಕಳಾಗಿ ಹುಟ್ಬಿಟ್ಟು ಆ್ಯಂಡ್ ಇನ್ನೊಂದು ಏನಂತಂದರೆ ನಾವು ಅಡುಗೆ ಮಾಡೋದು ಕಲ್ತ್ಕೊಬೇಕು. ಇಫ್ ಇನ್ ಕೇಸ್ ನಾವು ಹೊರಗಡೆ ಹೋದ್ವಿ ಅಂದರೆ ನಮಗೆ ಯಾರೂ ಊಟಕ್ಕೆ ಮಾಡಾಕಲ್ಲ, ನಾವೇ ಊಟ ಮಾಡಿ ಹಾಕ್ಕೊಂಡು ಉಣ್ಣಬೇಕು. ಸೊ ಆದಷ್ಟು ಬ್ಯಾಚುಲರ್ಸ್ ಆಗಿ ಯಾರ್ಯಾರು ಇದ್ದೀರಾ ಇನ್ನು ಅವರೆಲ್ಲ ದಯವಿಟ್ಟು ವಿಡಿಯೋ ನೋಡ್ಕೊಳ್ಳಿ, ಅಡುಗೆ ಮಾಡೋದು ಕಲ್ತ್ಕೊಳ್ಳಿ. ಬೇರೆಯವ್ರ ಹತ್ರ ಕೇಳೋಕ್ಕೆ ಹೋಗಬೇಡಿ, ನೀನು ಅಡುಗೆ ಮಾಡು, ನಾನು ಅಡುಗೆ ಮಾಡು ಅನ್ನೋದಕ್ಕಿಂತ ನಾವೇ ಅಡುಗೆ ಮಾಡಿಕೊಂಡು ಉಂಡ್ರೆ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಕೊನೆಗೂ ನಾವೇನು ಅಂದ್ಕೊಂಡಿದ್ವಿ ಸೋಯಾ ಚಂಕ್ಸ್ ರೆಸಿಪಿ ತಿನ್ನಬೇಕು ಅಂತ, ಅದು ರೆಡಿಯಾಗಿದೆ. ಬನ್ನಿ ಇದ್ರ ಟೇಸ್ಟ್ ಯಾವ ಥರ ಇದೆ ಅಂತ ನಾನು ನಿಮಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಕೊನೆಗೂ ನಾವು ಮಾಡಿರುವಂತಹ ಸೋಯಾ ಚಂಕ್ಸ್ ರೆಸಿಪಿ ತಿನ್ನೋಕ್ಕೆ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. This is what I am ready today. Let's welcome. ನಾನು ಇದನ್ನು ಫಸ್ಟ್ ಟೈಮ್ ತಿಂತಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ನೀವು ಟ್ರೈ ಮಾಡ್ಬೋದು ಅಂತ ಅಂದರೆ ಟ್ರೈ ಮಾಡಿ. ಪರವಾಗಿಲ್ಲ, ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ಬಟ್ ವಾವ್ ಫ್ಯಾಕ್ಟ್ರ್ ಕೊಡುವಂಥ ಟೇಸ್ಟೇ ನನಗೆ ಸಿಕ್ಕಿಲ್ಲ. ಅಂದರೆ ನಾನು ಆ ಥರ ಚೆನ್ನಾಗಿ ಮಾಡಿಲ್ಲದೆ ಇರ್ಬೋದು, ಬಟ್ ಓಕೆ, ಮಾಡ್ಕೊಂಡು ತಿನ್ಬೋದು. ಸೋಯಾ ಚಂಕ್ಸ್ ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೆಲ್ದಿಯಾಗಿರಿ. ಬಾಯ್ ಬಾಯ್.